ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಸುಲಭವಾಗಿ ಪಿಜ್ಜಾನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಚಿಕ್ಕ ಬೌಲ್ನಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, ಈ ಸೈಜ್ ಗ್ಲಾಸಲ್ಲಿ ನೀರು ತೊಗೊಂಡ್ರೆ ಸಾಕಾಗತ್ತೆ. ಆಮೇಲೆ ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಈಸ್ಟ್ ಪೌಡರ್ನ ತೊಗೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಲ್ಲಿ ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡೋಣ. ಈ ಕಡೆ ಹಿಟ್ಟು ಕಲಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ಆಗುವಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಈಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳುವಂತೆ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಪಿಜ್ಜಾ ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಅದು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಸಾಫ್ಟಾಗಿ ನಮಗೆ ಪಿಜ್ಜಾ ಆಗುತ್ತೆ. ಈಗ ನನಗೆ ಸ್ವಲ್ಪ ನೀರು ಬೇಕಿತ್ತು, ಸ್ವಲ್ಪ ನೀರು ಹಾಕೋತೀನಿ. ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ವೇಳೆ ಹಿಟ್ಟೇನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡೆ, ಮತ್ತು ಕೈಗಂಟಬಾರ್ದು ಅಂತ ಎಣ್ಣೆ ಹಾಕ್ಕೊಂಡಿತ್ತು. ಹೀಗೆ ಚೆನ್ನಾಗಿ ನಾದಿ ಕಲಿಸ್ಕೋಬೇಕಾಗತ್ತೆ. ಇದಾದಮೇಲೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ತಾ ಹಿಟ್ಟನ್ನ ರೌಂಡಾಗಿ ಮಾಡ್ಕೋಬೇಕು. ಇವಾಗ ಇದಾಗಿದೆ. ಇದನ್ನು 1 ಗಂಟೆಗಳ ಕಾಲ ಹಾಗೆ ಸೈಡಲ್ಲಿ ಇಟ್ಬಿಡೋಣ. ಅದು ನೆನಿಬೇಕು ಹಿಟ್ಟು ಚೆನ್ನಾಗಿ. ಡಬಲ್ ಆಗುತ್ತೆ ಹಿಟ್ಟು. 1 ಗಂಟೆ ಆಗಿದೆ. ಇವಾಗ ನೋಡಿ, ಈ ರೀತಿ ಉಬ್ಬಿ ಬಂದಿದೆ ಹಿಟ್ಟು. ಹಿಂಗಾದರೆ ಪಿಜ್ಜಾ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಜಾಸ್ತಿ ಕಲಿಸೋದೇನು ಬೇಡ, ಆಲ್ರೆಡಿ ಅವಾಗೆ ಕಲಿಸಿದ್ವಲ್ಲ, ಸ್ವಲ್ಪ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಇದು ಮಾಡ್ಕೋಬೇಕು. ಈಗ 2 ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನು. ಅಂದರೆ ಇಲ್ಲಿ ನಮಗೆ 2 ಪಿಜ್ಜಾ ಆಗುತ್ತೆ. ಇದನ್ನು ಕೂಡ ಒಳಗಡೆ ಫೋಲ್ಡ್ ಮಾಡಿ ಈ ರೀತಿ ಉಂಡೆ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಣಿಗೆಯಲ್ಲಿ ಸ್ವಲ್ಪ ಲಟ್ಟಿಸ್ಕೋಬೇಕು. ತುಂಬ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಅಂಟ್ಕೋತಿದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಕೈಯಲ್ಲಾದರೂ ತಟ್ಕೋಬಹುದು ಅಥವಾ ಲಟ್ಟಣಿಗೆಲ್ಲಾದರೂ ಲಟ್ಟಿಸ್ಕೋಬಹುದು. ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಆಗಲೇ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಇಟ್ಟಿದ್ದೆ, ಅದಕ್ಕೆ ಈ ಪಿಜ್ಜಾನ ಹಾಕೋತೀನಿ. ಇದನ್ನು ಎಲ್ಲ ಕಡೆ ಅಡ್ಜಸ್ಟ್ಗೂ ನೀಟಾಗಿ ಸೆಟ್ ಆಗೋ ಥರ ಸೆಟ್ ಮಾಡ್ಕೋಬೇಕು. ಚುಚ್ಕೋಬೇಕು ಫುಲ್ ಎಲ್ಲ ಕಡೆ. ಅಂದರೆ ನಾವು ಮಸಾಲೆ ಏನು ಹಾಕ್ತೀವಲ್ಲ ಅದೆಲ್ಲ ಒಳಗಡೆ ಹೋಗಬೇಕು, ಅದಕ್ಕಾಗಿ ಚುಚ್ಕೋಬೇಕಾಗತ್ತೆ. ಇಲ್ಲಿ ನಾನು ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಖಾರಕ್ಕನುಗುಣವಾಗಿ ಸಾಸ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡೆ, ನಮ್ಮ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಹಾಕ್ಕೊಂಡೆ. ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಹಾಗಾಗಿ ಎಲ್ಲ ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾನು ಚೀಸ್ ತೊಗೊಂಡಿದ್ದೀನಿ. ಅಮೂಲ್ ಮೊಜರೆಲ್ಲಾ ಚೀಸ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಇದ್ರ ಮೇಲೆ ಜಾಸ್ತಿ ಚೀಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಜಾಸ್ತಿ ಹಾಕ್ಕೊಳ್ಳಿ ಚೀಸ್ನ. ಪಿಜ್ಜಾ ಮಾಡುವಾಗ ಯಾವಾಗಲೂ ಮೊಜರೆಲ್ಲಾ ಚೀಸ್ನ ಯೂಸ್ ಮಾಡೋದ್ರಿಂದ ಪಿಜ್ಜಾ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಓವೆನ್ನ 180 ಡಿಗ್ರಿಗೆ 10 ಮಿನಿಟ್ಸ್ ಇಟ್ಬಿಟ್ಟು ಫ್ರೀ ಹೀಟ್ ಮಾಡೋಕ್ಕೆ ಸೆಟ್ ಮಾಡಿಟ್ಟಿದ್ದೆ. ಇವಾಗ ಇದು ಫ್ರೀ ಹೀಟ್ ಆಗಿದೆ. ನಾವು ಪಿಜ್ಜಾನ ಓವೆನ್ನಲ್ಲಿ ಇಟ್ಕೊಳ್ಳೋಣ. ಪಿಜ್ಜಾನ ಓವೆನ್ಗೆ ಇಟ್ಟಾದಮೇಲೆ 200 ಡಿಗ್ರಿಗೆ ಸೆಟ್ ಮಾಡಿ ಹಾಗೆ 15 ಮಿನಿಟ್ಸ್ ಬೇಕಾಗೋಕ್ಕೆ ಸೆಟ್ ಮಾಡ್ಕೋಬೇಕು. 15 ಮಿನಿಟ್ಸ್ ಬೇಕಾದರೆ ಸಾಕಾಗತ್ತೆ. ತುಂಬ ಚೆನ್ನಾಗಾಗತ್ತೆ ಪಿಜ್ಜಾ. ನೋಡಿ, ಇವಾಗ ಪಿಜ್ಜಾ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂದರು. ನೀವು ಕೂಡ ಮನೇಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾವು ಯಾವಾಗಲೂ ಔಟ್ಸೈಡ್ ಹೋಗಿ ಪಿಜ್ಜಾ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೇಲೇ ಮಾಡಿ ತಿನ್ನೋದ್ರಿಂದ ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ ಕೂಡ. ಔಟ್ಸೈಡ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ಮನೇಲಿ.
ಪಿಜ್ಜಾ ಮೇಲ್ಗಡೆ ನಿಮ್ಗೆ ಇಷ್ಟವಾಗಿರುವಂತಹ ಪನ್ನೀರ್ ಆಗಲಿ ಮಶ್ರೂಮ್ ಆಗಲಿ ಅಥವಾ ಯಾವುದೇ ರೀತಿ ವೆಜಿಟೇಬಲ್ಸ್ನಾಗಲಿ ಹಾಕಿ ಬೇಕ್ ಮಾಡೋದಕ್ಕೆ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಪ್ಲೇನ್ ಪಿಜ್ಜಾ ಮಾಡಿದ್ದೀನಿ. ಹೇಗಿದೆ ಪೂರ್ವಿ? ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.